ನೆಲಮಂಗಲದಲ್ಲಿ ಕಾಮಗಾರಿ ಪೂರ್ಣಗೊಳ್ಳದೇನೆ ನೂತನ ಬಸ್ ನಿಲ್ದಾಣ ಇಂದಿನಿಂದ ಸಾರ್ವಜನಿಕರ ಬಳಕೆಗೆ ಲಭ್ಯವಾಗಿದೆ. ನಗರದಲ್ಲಿ ಅತಿಯಾದ ಸಂಚಾರ ದಟ್ಟಣೆ ಇದೆ. ಈ ಹಿನ್ನೆಲೆಯಲ್ಲಿ ಕಳೆದ 2 ದಿನಗಳ ಹಿಂದೆ ಕಾಮಗಾರಿ ವೀಕ್ಷಿಸಿದ್ದ ಸಾರಿಗೆ ಸಚಿವರು ಪೂರ್ಣಗೊಂಡ ಕಡೆ ಈಗ ಬಳಕೆ ಮಾಡುವಂತೆ ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಅದರಂತೆ ಇಂದಿನಿಂದ ನೆಲಮಂಗಲ ಬಸ್ ನಿಲ್ದಾಣದಲ್ಲಿ 4 ವರ್ಷಗಳ ಬಳಿಕ ಬಸ್ಗಳ ಸಂಚಾರ ಆರಂಭ ಆಗಿದೆ. ಉಪ ಲೋಕಾಯುಕ್ತ ಬಿ ವೀರಪ್ಪ ರಾಯಚೂರಿನ ಕೆಮಿಕಲ್ ಫ್ಯಾಕ್ಟರಿಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕೆಮಿಕಲ್ ಫ್ಯಾಕ್ಟರಿಗಳ ಕೆಮಿಕಲ್ ವೇಸ್ಟೇಜ್ ಹಳ್ಳಗಳಿಗೆ ಬಿಡುಗಡೆ ಮಾಡುತ್ತಿರುವಂತಹ ಆರೋಪದ ಮೇಲೆ ಭೇಟಿ ನೀಡಿದ್ದಾರೆ. ಉಪಲೋಕಾಯುಕ್ತರ ಈ ದಾಳಿ ಏನಿದೆಯಲ್ಲ, ಈ ಮೂಲಕವಾಗಿ ರಾಯ್ಕಮ್ ಇನ್ನು ಟ್ರೈಮ್ಯಾಕ್ಸ್ ಕಂಪನಿಗಳ ಕೆಮಿಕಲ್ ವೇಸ್ಟೇಜ್ ಹಳ್ಳಕ್ಕೆ ಹರಿಬಿಡ್ತಾ ಇದ್ದು ಕೃಷ್ಣಾ ನದಿಗೆ ಸೇರ್ತಾ ಇರುವುದು ಪತ್ತೆಯಾಗಿದೆ. ಹೀಗಾಗಿ ಪರಿಸರ ಮತ್ತು ಮಾಲಿನ್ಯ ನಿಯಂತ್ರಣ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಂತಹ ಉಪಲೋಕಾಯುಕ್ತರು ಚಿಕ್ಕಸಗೂರು ಗ್ರಾಮ ಪಂಚಾಯಿತಿಯ ಪಿಡಿಒ ಸರೋಜಮ್ಮ, ರಾಯಚೂರು ತಾಲೂಕು ಇಒಗೂ ಕೂಡ ಎಚ್ಚರಿಕೆಯನ್ನು ನೀಡಿದ್ದಾರೆ. They should do their own STP. ಆ ಗಲೀಜೆಲ್ಲ ಗಿಡಗಳಿಗೆ ಹಾಕೋಬೇಕು. ನಾವು ಸೆಪ್ಟಿಕ್ ಕ್ಲೀನ್ ಮಾಡಿಸಿ ಒಳಗಡೆ ಗಿಡ ಹಾಕೋಬೇಕು. ಆಚೆ ಬಿಡಂಗೆ ಇಲ್ಲ. ಹಿಂಗ ಅವರು ಎಂಜಾಯ್ ಮಾಡ್ತಾರೆ, ಜನ ಸಾಯ್ತಾರ, ಯಾರು ಕೇಳೋದಿಲ್ಲ. ಇಂಡಸ್ಟ್ರಿಯಲ್ ಏರಿಯಾ ಕಂಪ್ಲೀಟ್ ಇದರಲ್ಲಿ ಎಸ್ಟಿಪಿ ಇಲ್ಲದೆ ಇರೋದ್ರಿಂದ ಇನ್ಕ್ಲೂಡಿಂಗ್ ಮೇಡಮ್ ದೆನ್ ಯು ಸ್ಟಾಪ್. ಯಾವ ಪರ್ಟಿಕ್ಯುಲರ್ ಇಂಡಸ್ಟ್ರಿಗೆ STP ಇಲ್ಲ, ಸ್ಟಾಪ್ ಮಾಡಿ. ಇಲ್ಲಿ ಟೋಟಲ್ ಕಂಪನೀಸ್ ಎಸ್ಪೆಷಲಿ ಫಾರ್ಮಾ ತಡರಾತ್ರಿ ಕ್ಲಬ್ ಮೇಲೆ ಬಳ್ಳಾರಿ ಪೊಲೀಸರು ದಾಳಿ ನಡೆಸಿದ್ದಾರೆ. ಬಳ್ಳಾರಿಯ ಗಡಗಿ ಚಿನ್ನಪ್ಪ ಸರ್ಕಲ್ನಲ್ಲಿರುವಂತಹ ಕ್ಲಬ್ ಇದಾಗಿದ್ದು ರಾಯಲ್ ಸರ್ಕಲ್ನಲ್ಲಿ ತಿಪ್ಪಯ್ಯ ಕ್ಲಬ್ ಅಂತ ಹೆಸರುವಾಸಿಯಾಗಿದೆ. ಇನ್ನು ರೆಸ್ಕಾನ್ ಕ್ಲಬ್ ಮೇಲೆ ಎಸ್ಪಿ ನೇತೃತ್ವದಲ್ಲಿ ರಾತ್ರಿ 10 ಗಂಟೆಗೆ ದಾಳಿ ನಡೆದಿದ್ದು ದಾಳಿಯ ಸಂದರ್ಭದಲ್ಲಿ ಹಲವು ದಾಖಲೆಗಳನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಹಳಿದಾಟುವ ವೇಳೆ ತಂದೆ ಮಗನಿಗೆ ರೈಲು ಡಿಕ್ಕಿಯಾಗಿದೆ. ನೆಲಮಂಗಲ ತಾಲೂಕಿನ ಅಲ್ಪಯ್ಯನ ಪಾಳ್ಯದಲ್ಲಿ ಘಟನೆ ನಡೆದಿರೋದು. 8 ವರ್ಷದ ಸೌರವ್ ಮೃತಪಟ್ಟಿರುವಂತಹ ಬಾಲಕ. ಘಟನೆಯಲ್ಲಿ 40 ವರ್ಷದ ಬಾಲಕನ ತಂದೆ ನಿತಿನ್ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇಎಸ್ಐ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ನೀಡಲಾಗ್ತಿದ್ದು ಡಾಬಾಸಪೇಟೆಯಿಂದ ಈ ಅಲ್ಪಯ್ಯನ ಪಾಳ್ಯಕ್ಕೆ ತೆರಳುವಂತಹ ವೇಳೆ ಘಟನೆ ಸಂಭವಿಸಿದೆ. ಯಶವಂತಪುರ ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. हेलो मैडम ಸ್ವಲ್ಪ ಆಕ್ಸಿಡೆಂಟ್ ಆಗಿದೆ बच्चा को क्या कर दिया ना मगा ही नहीं आता ना मगा ये दादा दारू पीने को मत ಭೀಕರ ರಸ್ತೆ ಅಪಘಾತದಲ್ಲಿ ಇಬ್ಬರು ಸಾವನ್ನಪ್ಪಿರುವಂತಹ ಘಟನೆ ಬೆಳಗಾವಿ ತಾಲೂಕಿನ ಹಿರೇಬಾಗವಾಡಿ ಬಳಿಯ ಬಡೇಕೊಳ್ಳ ಮಠದ ಘಾಟ್ನ ಬಳಿ ಈ ಘಟನೆ ಆಗಿರೋದು. ಇನ್ನು ಹುಬ್ಬಳ್ಳಿಯಿಂದ ಪುಣೆಗೆ ಹೊರಟಿದ್ದಂತ ಬಸ್ ಪಲ್ಟಿಯಾಗಿ ಅಪಘಾತ ಸಂಭವಿಸಿದ್ದು ಬಸ್ನಲ್ಲಿದ್ದಂತ 12 ಜನರ ಪ್ರಯಾಣಿಕರ ಪೈಕಿ ಓರ್ವ ಮಹಿಳೆ ಓರ್ವ ಪುರುಷ ಸಾವನ್ನಪ್ಪಿದ್ದಾರೆ. ಚಾಲಕ ಆತನ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಆಯಿತು ಅನ್ನೋದಾಗಿ ಸದ್ಯ ಆರೋಪಗಳು ಕೇಳಿಬರುತ್ತಾ ಇದೆ. ಬಸ್ನಲ್ಲಿ ಸಿಲುಕಿದ್ದ 9 ಜನ ಪ್ರಯಾಣಿಕರನ್ನ ಹಿರೇಬಾಗವಾಡಿ ಪೊಲೀಸರು, ಆ ಠಾಣೆಯ ಸಿಬ್ಬಂದಿ ಮತ್ತು ಎಲ್ಲರೂ ಸ್ಥಳೀಯರು ರಕ್ಷಣೆ ಮಾಡಿ ಬೆಳಗಾವಿ ಬೇಮ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಹಿರೇಬಾಗವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿರೋದು. ನಮ್ಗೆ ಏನು ಮಾಡಕ್ ಸಾಧ್ಯ ಇಲ್ಲ ಸರ್. ಇಲ್ಲಿ ಕಿರೇನ್ ಬೇಕ್ರಿ, ಫಸ್ಟ್ ಕಿರೇನ್ ಬೇಕು. ನಾ ಬಂದಾಗಿಂದ ಒಂದ ಮಾತಾಡೋದೇನು ಸರ್, ಕಿರೇನ್ ಬೇಕು ಫಸ್ಟ್. ಏನು ಆಗಂಗಿಲ್ಲ ಬಸ್ 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 बस उठा सकते हैं क्या? ऊपर उठा। ಕಳೆದ ಮೇ ತಿಂಗಳಲ್ಲಿ ಕಲಬುರಗಿ ಜಿಲ್ಲೆಯ ಸೇಡಮ ಪಟ್ಟಣದ ಕೊತ್ತಲ ಬಸವೇಶ್ವರ ದೇವಸ್ಥಾನದ ಬಳಿ ಸ್ನೇಹಿತನಿಂದಲೇ ಹಲ್ಲೆಗೆ ಒಳಗಾಗಿರುವಂತಹ ಅಬ್ರರ್ ಅಹಮದ್ ಚಿಕಿತ್ಸೆ ಫಲಿಸದೆ 3 ತಿಂಗಳ ಬಳಿಕ ಸಾವನ್ನಪ್ಪಿದ್ದಾನೆ. 28 ವರ್ಷದ ಅಬ್ರರ್ ಅಹಮದ್ ಮೇಲೆ ಎಣ್ಣೆ ಪಾರ್ಟಿ ಮುಗಿದ ಬಳಿಕ ಆತನ ಸ್ನೇಹಿತ ಸುನಿಲ್ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದ. ಗಂಭೀರವಾಗಿ ಗಾಯಗೊಂಡಿದ್ದಂತಹ ಆತನನ್ನ ಕಳೆದ 3 ತಿಂಗಳಿನಿಂದ ಹಿಂದೆ ಚಿಕಿತ್ಸೆಯನ್ನ ನೀಡಲಾಗ್ತಿತ್ತು. ಆದರೆ ಚಿಕಿತ್ಸೆ ಫಲಿಸದೆ ಈಗ ಮೃತಪಟ್ಟಿದ್ದಾನೆ.
ಸೇಡಂ ಪೊಲೀಸರು ಈಗಾಗಲೇ ಆರೋಪಿ ಸುನಿಲ್ನನ್ನ ಬಂಧಿಸಿದ್ದಾರೆ. ಜೊತೆಯಲ್ಲಿ ಅಹಮದ್ ಸಾವನ್ನಪ್ಪಿದ್ದಂತೆ ಕುಟುಂಬಸ್ಥರು, ಸಂಘಟನೆಗಳು ಪಟ್ಟಣದಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಆರ್ಟಿಒ ನೂತನ ಕಚೇರಿಯನ್ನ ಇಂದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಉದ್ಘಾಟನೆ ಮಾಡಿದ್ದಾರೆ. ನೂತನ ಕಟ್ಟಡ 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿರುವಂತಹ ನೂತನ ಆರ್ಟಿಒ ಕಚೇರಿ ಮತ್ತು ಸ್ವಯಂ ಚಾಲಿತ ಟ್ರ್ಯಾಕ್ ಅನ್ನ ಉದ್ಘಾಟನೆ ಮಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ಸಚಿವ ಕೆಎಚ್ ಮುನಿಯಪ್ಪ, ಶಾಸಕ ಎಸ್ಎನ್ ನಾರಾಯಣಸ್ವಾಮಿ, ಇನ್ನು ಕೆಎಸ್ಆರ್ಟಿಸಿ ಎಂಡಿ ಅಕ್ರಂ ಪಾಷಾ, ಕೋಲಾರದ ಜಿಲ್ಲಾಧಿಕಾರಿ ಎಸ್ಪಿ ಸೇರಿದಂತೆ ಕಾರ್ಯಕ್ರಮದಲ್ಲಿ ನೂರಾರು ಕಾಂಗ್ರೆಸ್ ನಾಯಕರು, ಇನ್ನು ಕಾರ್ಯಕರ್ತರು ಭಾಗಿಯಾಗಿದ್ದರು. ವಿವಾದಿತ ಜಮೀನಲ್ಲಿ ಬೆಳೆದಿದ್ದ 1.5 ಎಕರೆ ಸೇವಂತಿ ಹೂ ನಾಶಪಡಿಸಿರುವಂತಹ ಘಟನೆ ಮೈಸೂರು ತಾಲೂಕಿನ ಬೋರೆ ಆನಂದನೂರು ಗ್ರಾಮದಲ್ಲಿ ನಡೆದಿದೆ. ಇನ್ನು ತಮ್ಮದಲ್ಲದ ಜಮೀನನ್ನ ಅತಿಕ್ರಮಿಸಲು ರಾತ್ರೋರಾತ್ರಿ ಜಮೀನಿಗೆ ಬಂದು ರೋಟರಿಯನ್ನ ಬಳಸಿ ಫಸಲನ್ನ ನಾಶ ಮಾಡಿದ್ದಾರೆ. ರೈತ ಮಹಿಳೆ ಅಕ್ಷತಾ ಕುಟುಂಬ ಈ ಹಿಂದೆ ಮಿರ್ಲೆ ಗ್ರಾಮದ ಶೋಭಾ ಕೋಟೆಗೌಡ ಅವರಿಗೆ 4 ಎಕರೆ ಜಮೀನನ್ನ ಮಾರಾಟ ಮಾಡಿದ್ರು. ಉಳಿದ 1.5 ಎಕರೆ ಜಾಗದಲ್ಲಿ ಜಮೀನು ಅಳತೆ ಮಾಡುವಂತ ನೆಪದಲ್ಲಿ ಬೆಳೆ ನಾಶ ಮಾಡಿದ್ದಾರೆ ಅಂತ ರೈತ ಮಹಿಳೆ ಅಕ್ಷತಾ ಸದ್ಯ ಇಲವಾಲ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ. ಏನ್ ದೊಡ್ಡ ಜನಾಂತರ ಕೆಲಸ ಮಾಡ್ತಾ ಇದ್ದೀರಾ ನೀವು? ಚಿಕ್ಕಬಳ್ಳಾಪುರ ಜಿಲ್ಲೆಯ ಆಮ್ ಆದ್ಮಿ ಪಕ್ಷದ ಮುಖಂಡ ಮಧು ಸೀತಪ್ಪ ನಿಧನರಾಗಿದ್ದಾರೆ. ಶಾಶ್ವತ ನೀರಾವರಿ ಹೋರಾಟದಲ್ಲಿ ಗುರುತಿಸಿಕೊಂಡಿದ್ದಂತಹ ಮಧು ಸೀತಪ್ಪ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಿಂದ ಇನ್ನು ಆಮ್ ಆದ್ಮಿ ಪಕ್ಷದಿಂದ ಸ್ಪರ್ಧೆ ಮಾಡಿದ್ರು. ಡಾಕ್ಟರ್ ಮಧು ಸೀತಪ್ಪ ವಿಧಿವಶ ಹಿನ್ನೆಲೆಯಲ್ಲಿ ಕುಟುಂಬಸ್ಥರಿಗೆ ಆಘಾತ ಆಗಿದೆ. ಲಂಡನ್ನಲ್ಲಿ ವೈದ್ಯರಾಗಿ ಸೇವೆ ಸಲ್ಲಿಸಿದಂತಹ ಮಧು ಸೀತಪ್ಪ ಬಾಗೇಪಲ್ಲಿ ತಾಲೂಕಿನ ಶಿವಪುರ ಗ್ರಾಮದ ಫಾರ್ಮ್ ಹೌಸ್ನಲ್ಲಿ ವಿಧಿವಶರಾಗಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯಲ್ಲಿ ಅಂತರ್ಜಿಲ್ಲಾ ಬೈಕ್ ಕಳ್ಳರನ್ನ ಪೊಲೀಸರು ಕೆಡ್ಡಾಗೆ ಕೆಡವಿದ್ದಾರೆ. ಹಳಿಯಾಳ ರಸ್ತೆಯ ಅವೈಡ ಪ್ರದೇಶದ ನಿವಾಸಿಯ ದೂರನ್ನ ಆಧರಿಸಿ ವಿಶೇಷ ಕಾರ್ಯಾಚರಣೆ ನಡೆಸಿದ್ದಾರೆ. 5 ಅಂತರ್ ಜಿಲ್ಲೆಯ ಈ ಬೈಕ್ ಕಳ್ಳರಾಗಿರುವಂತಹ ಅಭಿಷೇಕ್ ಪಾವಾರ್, ವಿಲ್ಸನ್ ಜೋಸೆಫ್ ಗುಂಡೆ, ಇನ್ನು ಗೌಸ ಮೊಹಮ್ಮದೀನ್ ಬೇಪಾರಿ, ದೇವೇಂದ್ರ ಲವಾಣಿ, ಮೊಹಮ್ಮದ್ ತೌಸೀಫ್ ಕಾಳಗೆ ಅನ್ನೋರನ್ನ ಅರೆಸ್ಟ್ ಮಾಡಿ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ಕಳ್ಳರಿಂದ ಬೈಕ್ಗಳನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಇಷ್ಟೊತ್ತು ನೀವು ನೋಡಿದ್ದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.